ನೋಡಿ, ಪಾಕಿಸ್ತಾನದ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ಅತ್ಯಂತ ನಿಖರವಾಗಿ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಅತ್ತ ರಾವಲ್ಪಿಂಡಿಯಲ್ಲಿರುವಂತಹ ಪಾಕ್ ಏರ್ ಬೇಸ್ ಅನ್ನ ಉಡಿಸ್ ಮಾಡಿದಂತಹ ಭಾರತದ ಬ್ರಹ್ಮಾಸ್ತ್ರ ಯಾವುದು ಗೊತ್ತಾ? ಅದು ಬ್ರಹ್ಮೋಸ್. ಅದರ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ. ಧ್ವಂಸ. ಪಾಕಿಸ್ತಾನದ ಪ್ರಮುಖ ನಗರಗಳೇ ಛಿದ್ರ. ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಘಟೋತ್ಕಚ ಬ್ರಹ್ಮೋಸ್. ಇದು ಮೇ 10ರಂದು ನರಿ ರಾಷ್ಟ್ರದ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮಾಸ್ತ್ರ. ಬ್ರಹ್ಮೋಸ್ ಆರ್ಭಟಕ್ಕೆ ಪಾಕ್ ಧ್ವಂಸ. ಹೌದು, ನಿನ್ನೆ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದು ಭಾರತದ ಮತ್ತೊಂದು ಘಾತಕ ಕ್ಷಿಪಣಿ ಬ್ರಹ್ಮೋಸ್. ಇಡೀ ಪಾಕಿಸ್ತಾನ ಬ್ರಹ್ಮೋಸ್ ಆರ್ಭಟಕ್ಕೆ ಪಾತ್ರಗುಟ್ಟಿ ಹೋಗಿತ್ತು. ಪಾಪರ್ಸ್ತಾನ ಪ್ರಧಾನಿಯೇ ಓಡಿ ಹೋಗುವಂತೆ ಮಾಡಿದ್ದು ಇದೇ ಬ್ರಹ್ಮೋಸ್. ಬ್ರಹ್ಮೋಸ್ ದಾಳಿಗೆ ರಾವಲ್ಪಿಂಡಿ ಚಿಂದಿ. 3 ವಾಯುನೆಲೆ ಧ್ವಂಸಗೊಳಿಸಿದ್ದ ರಾವಣ. ಮೇ 10ರಂದು ಭಾರತ ಪಾಕಿಸ್ತಾನದ 6-7 ವಾಯುನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇದರಲ್ಲಿ ರಾವಲ್ಪಿಂಡಿ ಏರ್ಬೇಸ್ ಛಿದ್ರಗೊಂಡಿದೆ. ಈ ದಾಳಿ ಮಾಡಿದ್ದು ಬೇರೆ ಯಾವುದೇ ಕ್ಷಿಪಣಿಯಲ್ಲ, ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है। भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है। हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई, जहां पाकिस्तानी फौज का हेडक्वार्टर मौजूद है। ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನ ಜಾಕೋಬಾಬಾದ್, ಬೋಲಾರಿಸ್, ಕರ್ದು ವಾಯುನೆಲೆ ಪುಡಿಯಾಗಿದ್ವು. ಬ್ರಹ್ಮೋಸ್ ದಾಳಿಗೆ ಅಪಾರ ಸಾವು ನೋವುಗಳಾಗಿವೆ. ಬೋಲಾರಿಯಲ್ಲಿ ಸುಮಾರು 7 ಜನ ಸಾವು, 15 ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಷ್ಟಕ್ಕೂ ಈ ವಿಧ್ವಂಸಕ ಬ್ರಹ್ಮೋಸ್ನ ಸ್ಪೆಷಾಲಿಟಿ ನೋಡೋದಾದ್ರೆ ಬ್ರಹ್ಮೋಸ್ ಬ್ರಹ್ಮಾಸ್ತ್ರ. ಇನ್ನು ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೋಸ್ ಕ್ಷಿಪಣಿಯಾಗಿದೆ. ಇದರ ಕೆಜಿ ತೂಕ 3000 ಇದ್ದು 28 ಅಡಿ ಉದ್ದ ಹೊಂದಿದೆ. ಇನ್ನು 200ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡಬಹುದಾಗಿದೆ. 400 ಕಿಲೋಮೀಟರ್ ದೂರ ದಾಳಿ ಮಾಡಬಲ್ಲ ಕೆಪಾಸಿಟಿ ಇದ್ದು ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಲಾಂಚರ್ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಆಗಿದ್ದು ರಾಡಾರ್ಗಳಿಂದ ಕಣ್ತಪ್ಪಿಸಿ ನುಗ್ಗಿ ಹೊಡೆಯುತ್ತೆ. ಇನ್ನು ಬ್ರಹ್ಮೋಸ್ ಗುರಿಯಿಟ್ಟರೆ ಮಿಸ್ ಆಗೋ ಮಾತೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದ ಡಿಆರ್ಡಿಒ, ರಷ್ಯಾ ಜಂಟಿಯಾಗಿ ನಿರ್ಮಿಸಲಾಗಿದೆ. ಇದು ಬ್ರಹ್ಮಪುತ್ರ ನದಿ, ರಷ್ಯಾದ ಮಾಸ್ಕ್ವಾ ನದಿಗಳೆರಡನ್ನ ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು. 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಸ್ಥಾಪನೆ. ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಹೈದರಾಬಾದ್, ತಿರುವನಂತಪುರ ಬಳಿಕ ಲಕ್ನೋದಲ್ಲಿ ಇದೀಗ 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಲಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ಪಾದನಾ ಘಟಕ ನಿರ್ಮಿಸಲಾಗುತ್ತಿದ್ದು ಭಾರತ ಶೇಕಡ 51% ಪಾಲು ಹೊಂದಿದ್ದು ಶೇಕಡ 49% ಪಾಲನ್ನ ಹೊಂದಿದೆ. ಮುಂದಿನ ತಲೆಮಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮತ್ತಷ್ಟು ಅಪ್ಡೇಟ್ ಮಾಡಲಾಗಿದೆ. साथियों, जहां तक ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल में से। ब्रह्मोस सिर्फ एक हथियार नहीं है, बल्कि यह अपने आप में एक मैसेज है। मैसेज हमारी आर्म्ड फोर्सेस के स्ट्रेंथ का है। मैसेज दुश्मन के प्रति हमारी डेटरेंस का है, प्रतिरोधक क्षमता का है। मैसेज हमारी बॉर्डर्स की सेफ गार्डिंग के हमारी प्रतिबद्धता का है। ಬ್ರಹ್ಮೋಸ್ ಉತ್ಪಾದನಾ ಘಟಕ ನಿರ್ಮಾಣದಿಂದ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಪಾಕಿಸ್ತಾನದ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ಅತ್ಯಂತ ನಿಖರವಾಗಿ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಅತ್ತ ರಾವಲ್ಪಿಂಡಿಯಲ್ಲಿರುವಂತಹ ಪಾಕ್ ಏರ್ ಬೇಸ್ ಅನ್ನ ಉಡಿಸ್ ಮಾಡಿದಂತಹ ಭಾರತದ ಬ್ರಹ್ಮಾಸ್ತ್ರ ಯಾವುದು ಗೊತ್ತಾ? ಅದು ಬ್ರಹ್ಮೋಸ್. ಅದರ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ. ಧ್ವಂಸ. ಪಾಕಿಸ್ತಾನದ ಪ್ರಮುಖ ನಗರಗಳೇ ಛಿದ್ರ. ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಘಟೋತ್ಕಚ ಬ್ರಹ್ಮೋಸ್. ಇದು ಮೇ 10ರಂದು ನರಿ ರಾಷ್ಟ್ರದ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮಾಸ್ತ್ರ. ಬ್ರಹ್ಮೋಸ್ ಆರ್ಭಟಕ್ಕೆ ಪಾಕ್ ಧ್ವಂಸ. ಹೌದು, ನಿನ್ನೆ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದು ಭಾರತದ ಮತ್ತೊಂದು ಘಾತಕ ಕ್ಷಿಪಣಿ ಬ್ರಹ್ಮೋಸ್. ಇಡೀ ಪಾಕಿಸ್ತಾನ ಬ್ರಹ್ಮೋಸ್ ಆರ್ಭಟಕ್ಕೆ ಪಾತ್ರಗುಟ್ಟಿ ಹೋಗಿತ್ತು. ಪಾಪರ್ಸ್ತಾನ ಪ್ರಧಾನಿಯೇ ಓಡಿ ಹೋಗುವಂತೆ ಮಾಡಿದ್ದು ಇದೇ ಬ್ರಹ್ಮೋಸ್. ಬ್ರಹ್ಮೋಸ್ ದಾಳಿಗೆ ರಾವಲ್ಪಿಂಡಿ ಚಿಂದಿ. 3 ವಾಯುನೆಲೆ ಧ್ವಂಸಗೊಳಿಸಿದ್ದ ರಾವಣ. ಮೇ 10ರಂದು ಭಾರತ ಪಾಕಿಸ್ತಾನದ 6-7 ವಾಯುನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇದರಲ್ಲಿ ರಾವಲ್ಪಿಂಡಿ ಏರ್ಬೇಸ್ ಛಿದ್ರಗೊಂಡಿದೆ. ಈ ದಾಳಿ ಮಾಡಿದ್ದು ಬೇರೆ ಯಾವುದೇ ಕ್ಷಿಪಣಿಯಲ್ಲ, ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है। भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है। हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई, जहां पाकिस्तानी फौज का हेडक्वार्टर मौजूद है। ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನ ಜಾಕೋಬಾಬಾದ್, ಬೋಲಾರಿಸ್, ಕರ್ದು ವಾಯುನೆಲೆ ಪುಡಿಯಾಗಿದ್ವು. ಬ್ರಹ್ಮೋಸ್ ದಾಳಿಗೆ ಅಪಾರ ಸಾವು ನೋವುಗಳಾಗಿವೆ. ಬೋಲಾರಿಯಲ್ಲಿ ಸುಮಾರು 7 ಜನ ಸಾವು, 15 ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಷ್ಟಕ್ಕೂ ಈ ವಿಧ್ವಂಸಕ ಬ್ರಹ್ಮೋಸ್ನ ಸ್ಪೆಷಾಲಿಟಿ ನೋಡೋದಾದ್ರೆ ಬ್ರಹ್ಮೋಸ್ ಬ್ರಹ್ಮಾಸ್ತ್ರ. ಇನ್ನು ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದರ ಕೆಜಿ ತೂಕ 3000 ಇದ್ದು 28 ಅಡಿ ಉದ್ದ ಹೊಂದಿದೆ. ಇನ್ನು 200ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡಬಹುದಾಗಿದೆ. 400 ಕಿಲೋಮೀಟರ್ ದೂರ ದಾಳಿ ಮಾಡಬಲ್ಲ ಕೆಪಾಸಿಟಿ ಇದ್ದು ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಲಾಂಚರ್ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಆಗಿದ್ದು ರಾಡಾರ್ಗಳಿಂದ ಕಣ್ತಪ್ಪಿಸಿ ನುಗ್ಗಿ ಹೊಡೆಯುತ್ತೆ. ಇನ್ನು ಬ್ರಹ್ಮೋಸ್ ಗುರಿಯಿಟ್ರೆ ಮಿಸ್ ಆಗೋ ಮಾತೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದ ಡಿಆರ್ಡಿಒ, ರಷ್ಯಾ ಜಂಟಿಯಾಗಿ ನಿರ್ಮಿಸಲಾಗಿದೆ. ಇದು ಬ್ರಹ್ಮಪುತ್ರ ನದಿ, ರಷ್ಯಾದ ಮಾಸ್ಕ್ವಾ ನದಿಗಳೆರಡನ್ನ ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು. 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಸ್ಥಾಪನೆ. ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಹೈದರಾಬಾದ್, ತಿರುವನಂತಪುರ ಬಳಿಕ ಲಕ್ನೋದಲ್ಲಿ ಇದೀಗ 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಲಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ಪಾದನಾ ಘಟಕ ನಿರ್ಮಿಸಲಾಗುತ್ತಿದ್ದು ಭಾರತ ಶೇಕಡ 51% ಪಾಲು ಹೊಂದಿದ್ದು ಶೇಕಡ 49% ಪಾಲನ್ನ ಹೊಂದಿದೆ. ಮುಂದಿನ ತಲೆಮಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮತ್ತಷ್ಟು ಅಪ್ಡೇಟ್ ಮಾಡಲಾಗಿದೆ. साथियों, जहां तक ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल में से ब्रह्मोस सिर्फ एक हथियार नहीं है, बल्कि यह अपने आप में एक मैसेज है। मैसेज हमारी आर्म्ड फोर्सेस के स्ट्रेंथ का है। मैसेज दुश्मन के प्रति हमारी डेटरेंस का है, प्रतिरोधक क्षमता का है। मैसेज हमारी बॉर्डर्स की सेफ गार्डिंग के हमारे
हमारी प्रतिबद्धता का है। ಬ್ರಹ್ಮೋಸ್ ಉತ್ಪಾದನಾ ಘಟಕ ನಿರ್ಮಾಣದಿಂದ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.